ಪ್ರವೀಣ ಅಂತ ಒಳ್ಳೆ ಹುಡುಗ. ಅವ್ರ ತಂದೆ ತಾಯಿ ಸಣ್ಣದಿಂದ ಭಾರಿ ಆತ್ಮೀಯರು. ಏನಾಗಿತ್ತು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಮಾಹಿತಿ ಬಂದಾಗ ಪೊಲೀಸ್ ಇಲಾಖೆ ಎಲ್ಲ ಇತ್ತು. ಈಗೇನು ಪೋಸ್ಟ್ ಮಾರ್ಟಮ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ. ಅವನೇನಂತ ಹುಡುಗ ಅಲ್ಲ, ಆದರೂ ಅತಾಚುರಿ ಆಗ್ಬಿಟ್ಟಿದೆ. ಅದು ಸಹಿಸ್ಕೊಳಕ್ಕಾಗದಂಥದ್ದು. ಊರಲ್ಲಿ ಯಾರ ಹತ್ರನೂ ಕೆಟ್ಟದ್ದು ಅಂತ ಅನ್ಸ್ಕೊಂಡಂಥ ಹುಡುಗ ಅಲ್ಲ. 2 ಸಣ್ಣ ಮಕ್ಕಳಿದ್ದಾವೆ. ಆ ಮಕ್ಕಳ ಜೀವನಕ್ಕೆ ಭಾರಿ ಕಷ್ಟ ಆಗುತ್ತೆ. ಅದು ಅವ್ರ ಮನೆ ದುಃಖ, ಅವ್ರ ಅಣ್ಣ ತಮ್ಮ ಅವ್ರ ಅಮ್ಮನ ದುಃಖನ ಆ ದೇವರೇ ಬರ್ಸ್ಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡ್ತಿದ್ರು ಸರ್? ಅವರು ಟ್ಯಾಕ್ಟ್ರಿ ಹೋಗ್ತಿದ್ರು, ಡ್ರೈವರಾಗಿ ಹೋಗ್ತಿದ್ರು. ಎಲ್ಲರಂತೆ ಚೆನ್ನಾಗಿದ್ದ. ಬರೋನು ನೋಡ್ತಿದ್ವಿ ನಾವೇನಂತ ಏನು ಯಾವುದೇ ಒಂದು ತೀರಾ ಅತಿಯಾದ ಹ್ಯಾಬಿಟಲ್ಲೇನು ಇರಲಿಲ್ಲ. ಇವತ್ತು ಆಗಿರೋದು ಭಾರಿ ನೋವಾದಂಥ ಸಂಗತಿ. ಹಬ್ಬ ಅಂತ ಖುಷಿ ಇಲ್ಲ, ಸ್ನೇಹಿತರು ಏನೋ ಇರಬೇಕು. ಅದು ಮಾಹಿತಿ ನಾವು ಊರಳಿಕೆ ಹೋಗೋದು ಕಮ್ಮಿ. ಹಂಗಾಗಿ ನಮಗೆ ಸ್ವಲ್ಪ ಮಾಹಿತಿ ಜಾಸ್ತಿ ಮಾತಾಡಿವೆ. ಗೊತ್ತಿಲ್ಲ ವಿಷಯನ ಮಾತಾಡೋದ್ರಲ್ಲಿ. ಏನು ಮದುವೆ ಆಗಿತ್ತು? ಮದುವೆ ಆಗಿದ್ದಾವೆ. 2 ಸಣ್ಣ ಮಕ್ಕಳಿದ್ದಾವೆ. 2-3 ವರ್ಷದ 2 ಮಕ್ಕಳಿದ್ದಾವೆ. ಒಂದು ಹೆಣ್ಣು ಒಂದು ಗಂಡು. ಭಾರಿ ಸಣ್ಣ ಹುಡುಗರು. ಇನ್ನೋರು ಅಪ್ಪ ಅಮ್ಮ ಕೂಲಿ ಮಾಡ್ಕೊಂಡು ಏನೋ ಹಸು ಕಟ್ಕೊಂಡು ಜೀವನ ಸಾಗಿಸ್ತಾಯಿದ್ದಾರೆ. ಅವ್ರಿಗೀಗ ಆಸರೆ ಅವ್ರ ಅಪ್ಪ ಅಮ್ಮನೇ ಆಗ್ಬೇಕು. ಅವನ ಹೆಂಡ್ತಿಗೆ ಈಗ ಸಣ್ಣ ಮಕ್ಕಳು ಬಿಟ್ಬಿಟ್ಟು ಅವರು ಅನಾಥರಾಗಿದ್ದಾರೆ. ಅವ್ನ ಹೆಂಡ್ತಿ ದುಃಖ ಬರ್ಸೋದು ತುಂಬ ಕಷ್ಟ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಯಾವುದೇ ಹೆಣ್ಮಗಳಾಗಲಿ ಸಣ್ಣ ವಯಸ್ಸಲ್ಲಿ ಮಕ್ಕಳನ್ನ ಬಿಟ್ಟು ಹೋದಾಗ ತುಂಬ ಕಷ್ಟದ ಸಂಗತಿನೇ. ಯಾರೇ ಫ್ಯಾಮಿಲಿ ಆಗಿರಲಿ, ಒಂದು ಸಣ್ಣ ಫ್ಯಾಮಿಲಿಗೆ ಮಕ್ಕಳು ಆಶ್ರಯ ಆಗಬೇಕು ಅಂದರೆ ವಯಸ್ಸಿಗೆ ಬಂದಿರಬೇಕು. ಊರ ಹತ್ರನೇ 1 ಕಿಲೋಮೀಟ್ರ್ ವ್ಯಾಪ್ತಿ ಒಳಗೆ, ಒಂದು ಮುಕ್ಕಾಲು ಕಿಲೋಮೀಟ್ರ್ ವ್ಯಾಪ್ತಿ ಒಳಗೆ ಆಗಿರೋದು. ಅದು ಜಾಗ ಹೋಗದಂಥ ಜಾಗ ಅಲ್ಲ. ಇವರು ಆಕಸ್ಮಿಕ ಹೋಗಿದ್ದಾರೆ. ತುಂಬ ನಷ್ಟ. ಪುಟ್ಟರಾಜ್ ಅಂತೇಳಿ. ನಮಸ್ತೆ. ನಿನ್ನೆ ಸುಮಾರು ಒಂದು 8-10 ಜನ ಇಸ್ಪೀಟ್ ಆಡಲಿಕ್ಕೆ ಅಂತೇಳಿ, ಹಬ್ಬದ ಖುಷಿಗೆ ಇಸ್ಪೀಟ್ ಆಡಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಎಲ್ಲ ಆಟದ ಖುಷಿಲಿ ಎಲ್ಲ ಇದ್ದರು. ಯಾರೋ ಪೊಲೀಸ್ನವ್ರು ಬರ್ತೀರ ಅಂತೇಳಿ ಇನ್ಫಾರ್ಮ್ ಮಾಡಿದ್ದಾರೆ. ಆ ಇನ್ಫಾರ್ಮ್ ಮಾಡಿದಾಗ ಇವರು ಎಲ್ಲ ಎದ್ದು ಬಿದ್ನು ಅಂತ ಹೇಳ್ಬಿಟ್ಟು ಓಡೋಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಇವನು ಪ್ರವೀಣ್ ಅನ್ನೋ ಹುಡುಗನು ಕೂಡ ಓಡಲಿಕ್ಕೆ ಶುರು ಮಾಡಿದ್ದಾನೆ. ಅವನಿಗೆ ಸ್ವಲ್ಪ ಪಿಟ್ಸ್ ಅನ್ನೋ ಕಾಯಿಲೆ ಇತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ಎಲ್ಲರೂ ಓಡಿದ್ದಾರೆ. ಅವನು ಓಡಬೇಕಾದ ಸಂದರ್ಭದಲ್ಲಿ ಬಿದ್ದುಬಿಟ್ಟು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಊರಿನ ಮಾಹಿತಿ. ಬಟ್ ಪೋಸ್ಟ್ಮಾರ್ಟಮ್ ಆದಮೇಲೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸತ್ಯ ಸಂಗತಿ ತಿಳಿಯುತ್ತೆ ಅಂತೇಳಿ ಹೇಳ್ಬೋದು ಸರ್. ಹೌದು, ಹಬ್ಬದ ಖುಷಿಗೆ. ಯಾವಾಗಲೂ ನಮ್ಮೂರಲ್ಲಿ ಆ ಥರ ಎಲ್ಲ ಆಡೋಕ್ಕೆ ಹೋಗಲ್ಲ. ಹಬ್ಬ ಅನ್ನೋ ಖುಷಿಗೋಸ್ಕರ ನೆನ್ನೆ ಎಲ್ಲೋ ಒಂದು ಹಳ್ಳದ ಹತ್ರ ಜಾಗದಲ್ಲಿ ಆಡಲಿಕ್ಕೆ ಹೋಗಿದ್ದಾರೆ. ಮದುವೆ ಆಗಿತ್ತು ಸರ್. 2 ಚಿಕ್ಕ ಮಕ್ಕಳಿದ್ದಾವೆ. ಅವರು ಟ್ಯಾಕ್ಟ್ರಿ ಡ್ರೈವರು. ಅಲ್ಲಿ ಇಲ್ಲಿ ಲೋಡ್ ಎಲ್ಲ ಇದ್ದಾಗ ಊರಲ್ಲಿ ಟ್ಯಾಕ್ಟ್ರ್ ಓಡಿಸ್ಕೊಂಡು ಜೀವನ ಮಾಡ್ತಿದ್ರು. ಪಾಪ ಹೆಂಡತಿ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು. ದೇವರು ಅವರಿಗೆ ಆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ.